ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇತಿಹಾಸದ ಪುಟಗಳಲ್ಲಿ ಎಷ್ಟೋ ಕತೆಗಳು ಕಳೆದು ಹೋಗಿವೆ, ಆದರೆ ಇಂದು ನಾವು ಚರ್ಚೆ ಮಾಡ್ತಿರೋ ಈ ಕತೆ ಇದೆಯಲ್ಲ, ಇದು ನಿಜಕ್ಕೂ ಮೈನವಿರಳಿಸುವಂಥದ್ದು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂದಾಕ್ಷಣ ನಮಗೆ ಕೆಲವು ಪ್ರಸಿದ್ಧ ಘಟನೆಗಳು ಮಾತ್ರ ನೆನಪಿಗೆ ಬರ್ತವೆ. ಆದರೆ ಅವೆಲ್ಲಕ್ಕಿಂತ ಎಷ್ಟೋ ದಶಕಗಳ ಹಿಂದೆಯೇ ಒಂದು ಬೃಹತ್ ಹೋರಾಟ ನಡೆದಿತ್ತು ಅನ್ನೋದು ನಿಮಗೆ ಗೊತ್ತಾ? ಬನ್ನಿ, ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. 33 ಹೌದು, ಇದು ಕೇವಲ ಒಂದು ಸಂಖ್ಯೆ ಅಲ್ಲ. ನಮ್ಮೆಲ್ಲರಿಗೂ 1857ರ ಪ್ರಸಿದ್ಧ ಸಿಪಾಯಿ ದಂಗೆಯ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಒಂದು ನಿಮಿಷ ಯೋಚಿಸಿ, ಆ ದಂಗೆಗೂ ಬರೋಬ್ಬರಿ 33 ವರ್ಷಗಳ ಮುಂಚೆಯೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಮ್ಮ ನೆಲದಲ್ಲಿ ಒಂದು ಬೃಹತ್ ಸಶಸ್ತ್ರ ದಂಗೆ ನಡೆದಿತ್ತು. ನಿಜಕ್ಕೂ ಬೆರಗುಗೊಳಿಸುವ ವಿಷಯ ಅಲ್ವಾ? ಈ ಹೋರಾಟದ ಮುಂದಾಳತ್ವ ವಹಿಸಿದ್ದು ಬೇರಾರೂ ಅಲ್ಲ, ದಕ್ಷಿಣ ಭಾರತದ ಅಪ್ರತಿಮ ವೀರನಾರಿ ಕಿತ್ತೂರು ರಾಣಿ ಚೆನ್ನಮ್ಮ. ಸರಿ, ಈಗ ಮೊದಲನೇ ಭಾಗಕ್ಕೆ ಬರೋಣ. ಯೋಧ ರಾಣಿಯ ಉದಯ, ಆಕೆಯ ಆರಂಭಿಕ ಜೀವನ ಮತ್ತು ಎದುರಿಸಿದ ದುರಂತ. ರಾಣಿ ಚೆನ್ನಮ್ಮ ಅವರ ಈ ಅಸಾಧಾರಣ ನಾಯಕತ್ವದ ಕಥೆ ಶುರುವಾಗೋದು ಇಲ್ಲಿಂದಲೇ. 1778ರಲ್ಲಿ ಕಾಕತಿಯಲ್ಲಿ ಜನಿಸಿದ ಚೆನ್ನಮ್ಮ ಕೇವಲ ಸಾಮಾನ್ಯ ರಾಣಿಯಾಗಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಕತ್ತಿವರಸೆ, ಬಿಲ್ವಿದ್ಯೆ, ಕುದುರೆ ಸವಾರಿಯಲ್ಲಿ ಪರಿಣತಿ ಸಾಧಿಸಿದ್ರು. ಮುನ್ನೆ ಕಿತ್ತೂರಿನ ರಾಜ ಮಲ್ಲಸರ್ಜನನನ್ನು ವಿವಾಹವಾದ್ರು. ಆದರೆ ವಿಧಿಯಾಟ ಬೇರೆಯೇ ಇತ್ತು. 1816ರಲ್ಲಿ ತಮ್ಮ ಪತಿಯನ್ನು ಮತ್ತು 1824ರಲ್ಲಿ ತಮ್ಮ ಏಕೈಕ ಪುತ್ರನನ್ನು ಕಳೆದುಕೊಂಡು ಭಾರೀ ಆಘಾತಕ್ಕೊಳಗಾದರು. ಈ ಸತತ ನಷ್ಟಗಳಿಂದ ಕಂಗೆಡದೆ ರಾಜ್ಯದ ಭವಿಷ್ಯಕ್ಕಾಗಿ ಶಿವಲಿಂಗಪ್ಪ ಅನ್ನೋ ಬಾಲಕನನ್ನು ದತ್ತು ಪಡೆದು ಆತನನ್ನೇ ಉತ್ತರಾಧಿಕಾರಿಯಂತೆ ಘೋಷಣೆ ಮಾಡಿದ್ರು. ಇಲ್ಲೇ ನೋಡಿ ಅಸ್ಲಿ ಆಟ ಶುರುವಾಗೋದು. ಎರಡನೇ ಭಾಗ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಬ್ರಿಟಿಷರ ಜೊತೆಗಿನ ಈ ಸಂಘರ್ಷಕ್ಕೆ ನಿಖರವಾದ ರಾಜಕೀಯ ಕಾರಣ ಏನು ಅನ್ನೋದು ಈಗ ನಮಗೆ ಸ್ಪಷ್ಟವಾಗುತ್ತೆ. ನೀವೆಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಥವಾ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಬಗ್ಗೆ ಕೇಳಿರ್ತೀರ. ಈ ವಸಾಹತುಶಾಹಿ ನೀತಿಯ ಅರ್ಥ ಇಷ್ಟೇ: ಯಾವುದಾದ್ರೂ ದೇಶಿ ರಾಜನಿಗೆ ಸ್ವಂತ ಗಂಡು ಮಗುವಿಲ್ಲದಿದ್ರೆ ಆ ರಾಜ್ಯವನ್ನು ನೇರವಾಗಿ ಬ್ರಿಟಿಷರು ವಶಪಡಿಸ್ಕೊಳ್ಬೋದು. ರಾಣಿ ಚೆನ್ನಮ್ಮ ದತ್ತು ಪಡೆದಿದ್ದ ಪುತ್ರನನ್ನು ತಿರಸ್ಕರಿಸಿ ಇಡೀ ಕಿತ್ತೂರಿನ ಸಾರ್ವಭೌಮತ್ವವನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಕೊಳ್ಳಲು ಬ್ರಿಟಿಷರು ಇದೇ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಂಡ್ರು. ಅವರು ಬಳಸಿದ ಭಾಷೆ ಎಷ್ಟು ಕುತಂತ್ರದಿಂದ ಕೂಡಿತು ಅಂತಂದ್ರೆ, ಸ್ಪಷ್ಟವಾಗಿ ಅಸಮರ್ಥ ಅಥವಾ ಪುರುಷ ಉತ್ತರಾಧಿಕಾರಿ ಇಲ್ಲದೆ ಸತ್ತಾಗ ಅಂತ ಹೇಳಿ ತಮ್ಮ ವಿಸ್ತರಣೆಯನ್ನು ಸಮರ್ಥಿಸ್ಕೊಂಡ್ರು. ಖಂಡಿತವಾಗಿಯೂ ಇದನ್ನ ಭಾರತೀಯ ರಾಜಮನೆತನಗಳು ಸಂಪೂರ್ಣ ಅಕ್ರಮ ಅಂತಾನೆ ಪರಿಗಣಿಸಿತು. ಬ್ರಿಟಿಷರು ಈ ರೀತಿ ತಮ್ಮ ಅಧಿಕಾರಶಾಹಿ ಭಾಷೆ ಬಳಸಿ ನಮ್ಮ ಹಳೇ ಸಂಪ್ರದಾಯಗಳನ್ನ ಬದಿಗೊತ್ತಲು ಮುಂದಾದಾಗ ಕಿತ್ತೂರು ಸಂಸ್ಥಾನ ಸಿಡಿದೇಳುವುದು ಅನಿವಾರ್ಯವಾಗಿತ್ತು. ಈಗ ಕಥೆಯ ಅತ್ಯಂತ ರೋಚಕ ಘಟ್ಟ, ಮೂರನೇ ಭಾಗ, ಐತಿಹಾಸಿಕ ಮೊದಲ ವಿಜಯ. ಇದನ್ನ ನಾವು ಡೇವಿಡ್ ಮತ್ತು ಗೋಲಿಯಾತ್ ನಡುವಿನ ಅಸಮಾನ ಯುದ್ಧಕ್ಕೆ ಹೋಲಿಸಬಹುದು. ಒಮ್ಮೆ ಊಹಿಸ್ಕೊಳ್ಳಿ, 15 ಲಕ್ಷ ರೂಪಾಯಿ. ಬ್ರಿಟಿಷರ ಕಣ್ಣು ಬಿದ್ದಿದ್ದು ಕೇವಲ ಕಿತ್ತೂರಿನ ಮಣ್ಣಿನ ಮೇಲಲ್ಲ, ಬದಲಾಗಿ ಅಲ್ಲಿನ ಖಜಾನೆಯಲ್ಲಿದ್ದ ಸುಮಾರು 1.5 ಮಿಲಿಯನ್ ಅಂದ್ರೆ 15 ಲಕ್ಷ ರೂಪಾಯಿ ಮೌಲ್ಯದ ಅಪಾರ ಸಂಪತ್ತು ಮತ್ತು ಬೆಲೆಬಾಳುವ ಆಭರಣಗಳ ಮೇಲೆ. ಆ ಕಾಲದಲ್ಲಿ ಇದು ಎಷ್ಟೊಂದು ದೊಡ್ಡ ಮೊತ್ತ ಅಲ್ವಾ? ಈ ಸಂಪತ್ತನ್ನು ಹೇಗಾದ್ರೂ ಸರಿ ಲೂಟಿ ಮಾಡಬೇಕು ಅನ್ನೋದೇ ಬ್ರಿಟಿಷ್ ಕಾವಲುಗಾರರ ಹುನ್ನಾರವಾಗಿತ್ತು. ಈಗ ಈ ಪರಿಸ್ಥಿತಿಯ ಗಂಭೀರತೆಯನ್ನ ಸ್ವಲ್ಪ ಗಮನಿಸಿ. ಒಂದು ಕಡೆ ಅತ್ಯಂತ ಸೀಮಿತ ಸಂಪನ್ಮೂಲಗಳಿದ್ದ ಕಿತ್ತೂರಿನ ಸ್ಥಳೀಯ ಸೈನ್ಯ, ಇನ್ನೊಂದು ಕಡೆ ಬರೋಬ್ಬರಿ 20,797 ಸೈನಿಕರು ಮತ್ತು 437 ಫಿರಂಗಿಗಳನ್ನು ಹೊಂದಿದ್ದ ಬೃಹತ್ ಬ್ರಿಟಿಷ್ ಪಡೆ. ಇದು ಅಕ್ಷರಶಃ ಆನೆ ಮತ್ತು ಇರುವೆ ನಡುವಿನ ಕಾದಾಟದಂತಿತ್ತು. ಯುದ್ಧದ ಮುನ್ನಾದಿನ ಆ ಉದ್ವಿಗ್ನತೆ ಎಷ್ಟರ ಮಟ್ಟಿಗಿರ್ಬೋದು ಅಂತ ನಾವು ಸುಲಭವಾಗಿ ಊಹಿಸ್ಬೋದು. ಅಕ್ಟೋಬರ್ 1824ರಲ್ಲಿ ನಡೆದ ಆ ಮೊದಲ ಯುದ್ಧ ಹೇಗಿತ್ತು ಗೊತ್ತಾ? ಬ್ರಿಟಿಷರು ದಾಳಿ ಮಾಡಿದಾಗ ಕಿತ್ತೂರಿನ ಪಡೆಗಳು ಸುಮ್ಮನೆ ಕೂರ್ಲಿಲ್ಲ, ಪ್ರಬಲವಾದ ತಿರುಗೇಟು ನೀಡಿದ್ವು. ಅಷ್ಟೇ ಅಲ್ಲ, ಬ್ರಿಟಿಷ್ ಅಧಿಕಾರಿ ಸೇಂಟ್ ಜಾನ್ ಥ್ಯಾಕರೆಯನ್ನ ಹತ್ಯೆ ಮಾಡಲಾಯಿತು. ಜೊತೆಗೆ ಸರ್ ವಾಲ್ಟರ್ ಎಲಿಯಾಟ್ ಮತ್ತು ಮಿಸ್ಟರ್ ಸ್ಟೀವೆನ್ಸನ್ ಎಂಬ ಇಬ್ಬರು ಪ್ರಮುಖ ಅಧಿಕಾರಿಗಳನ್ನು ಒತ್ತೆಯಾಳಾಗಿ ಇರಿಸಿಕೊಂಡ್ರು. ಆದರೆ ಗಮನಿಸಿ, ಬ್ರಿಟಿಷರು ಯುದ್ಧ ನಿಲ್ಲಿಸುವ ಭರವಸೆ ನೀಡಿದಾಗ ರಾಣಿ ಚೆನ್ನಮ್ಮ ಅತ್ಯಂತ ಘನತೆಯಿಂದ ಆ ಅಧಿಕಾರಿಗಳನ್ನ ಬಿಡುಗಡೆ ಮಾಡಿದ್ರು. ಇದು ಆಕೆಯ ರಾಜತಾಂತ್ರಿಕತೆಗೆ ಹಿಡಿದ ಕೈಗನ್ನಡಿ. ಆದರೆ ಕತೆ ಅಲ್ಲಿಗೆ ಸುಖಾಂತ್ಯ ಕಾಣಲಿಲ್ಲ. 4ನೇ ಭಾಗ, ದ್ರೋಹ ಮತ್ತು ಅಂತಿಮ ಹೋರಾಟ. ಬ್ರಿಟಿಷ್ ಸಾಮ್ರಾಜ್ಯದ ಮರುದಾಳಿ ಹೇಗಿತ್ತು ಅಂತ ಈಗ ನೋಡೋಣ. ನಾವೆಲ್ಲ ಅಂದುಕೊಂಡಂತೆ ಶಾಂತಿ ಒಪ್ಪಂದದ ಭರವಸೆ ನೀಡಿ ತಮ್ಮ ಅಧಿಕಾರಿಗಳನ್ನು ಬಿಡಿಸಿಕೊಂಡಿದ್ದ ಬ್ರಿಟಿಷರು ಆ ಮಾತಿಗೆ ತಕ್ಕಂತೆ ನಡೆದುಕೊಳ್ಳಲಿಲ್ಲ. ನೇರವಾಗಿ ದ್ರೋಹ ಬಗೆದ್ರು. ಕಮಿಷನರ್ ಚಾಪ್ಲಿನ್ ನೇತೃತ್ವದಲ್ಲಿ ಬೃಹತ್ ಸೈನ್ಯವನ್ನು ಕಟ್ಕೊಂಡು ಕಿತ್ತೂರಿನ ಮೇಲೆ ಮತ್ತೆ ಮುಗಿಬಿದ್ರು.
ಬ್ರಿಟಿಷ ಸಾಮ್ರಾಜ್ಯ ತನ್ನ ಸಂಪೂರ್ಣ ಬಲವನ್ನ ಪ್ರಯೋಗ ಮಾಡಿದ್ರಿಂದ ಯುದ್ಧವು ಇನ್ನಷ್ಟು ಭೀಕರವಾಗಿ ಸ್ಫೋಟಗೊಂಡಿತು. ಈ ಎರಡನೇ ಕದನದಲ್ಲಿ ಭಾರೀ ಸಾವುನೋವುಗಳಾದವು. ಬ್ರಿಟಿಷ್ ಉಪಕಲೆಕ್ಟರ್ ಮನ್ರೋ ಹತ್ಯೆಯಾದ. ಆದರೆ ಎಷ್ಟೇ ಶೌರ್ಯದಿಂದ ಹೋರಾಡಿದರೂ ಅಪಾರ ಶಸ್ತ್ರಾಸ್ತ್ರ ಬಲ ಹೊಂದಿದ ಬ್ರಿಟಿಷರ ಮುಂದೆ ಕಿತ್ತೂರಿನ ಸೈನ್ಯ ಕೊನೆಗೂ ಮಂಡಿಯೂರಿತು. ರಾಣಿ ಚೆನ್ನಮ್ಮ ಮತ್ತು ಆಕೆಯ ಬಲಗೈ ಬಂಟ ಅಪ್ರತಿಮ ಯೋಧ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರು ಸೆರೆಹಿಡಿದರು. ಇದರ ನಂತರದ ಕಥೆ ನಿಜಕ್ಕೂ ದುರಂತಮಯವಾಗಿದೆ. 1824ರಲ್ಲಿ ರಾಣಿ ಚೆನ್ನಮ್ಮನನ್ನು ಬೈಲುಹೊಂಗಲ ಕೋಟೆಯಲ್ಲಿ ಬಂಧಿಸಿಡಲಾಯಿತು. ಸರಿಯಾದ ವೈದ್ಯಕೀಯ ಸೌಲಭ್ಯಗಳೂ ಇಲ್ಲದೆ ಅತ್ಯಂತ ಕಳಪೆ ಸ್ಥಿತಿಯಲ್ಲಿ ಒಂಟಿತನದಲ್ಲಿ ನರಳಿ 1829ರ ಫೆಬ್ರವರಿಯಲ್ಲಿ ಕೇವಲ 50ನೇ ವಯಸ್ಸಿಗೆ ಆ ಮಹಾನ್ ಚೇತನ ಕೊನೆಯುಸಿರೆಳೆಯಿತು. ಅದೇ ವರ್ಷದ ಅಂತ್ಯದ ವೇಳೆಗೆ ರಾಯಣ್ಣ ಮುಂದುವರೆಸಿದ್ದ ಆ ಭೀಕರ ಗೆರಿಲ್ಲಾ ಹೋರಾಟವು ಆತನನ್ನು ಗಲ್ಲಿಗೇರಿಸುವುದರೊಂದಿಗೆ ಅಂತ್ಯವಾಯಿತು. ಆದರೆ ಆಕೆಯ ಜೀವನ ಅಲ್ಲಿಗೆ ಅಂತ್ಯವಾದರೂ ಆಕೆಯ ಕೀರ್ತಿ ಶಾಶ್ವತವಾಗಿ ಉಳಿಯಿತು. 5ನೇ ಮತ್ತು ಕೊನೆಯ ಭಾಗ, ಶಾಶ್ವತ ಪರಂಪರೆ, ಯುದ್ಧಭೂಮಿಯ ಆಚೆಗೆ. ರಾಣಿ ಚೆನ್ನಮ್ಮ ಕೇವಲ ಇತಿಹಾಸದ ಪುಟಗಳಿಗೆ ಮಾತ್ರ ಸೀಮಿತವಾಗಲಿಲ್ಲ. ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆಯನ್ನು ಮುನ್ನಡೆಸಿದ ಮೊದಲ ಭಾರತೀಯ ಮಹಿಳೆ ಅನ್ನೋ ಕೀರ್ತಿ ಅವರಿಗಿದೆ. ಇಂದಿಗೂ ಪ್ರತಿ ವರ್ಷ ಅಕ್ಟೋಬರ್ನಲ್ಲಿ ಕಿತ್ತೂರು ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. 2007ರಲ್ಲಿ ನಮ್ಮ ಭಾರತೀಯ ಸಂಸತ್ತಿನಲ್ಲಿ ಆಕೆಯ ಪ್ರತಿಮೆಯನ್ನು ಸ್ಥಾಪಿಸಿ ರಾಷ್ಟ್ರಮಟ್ಟದ ಗೌರವ ಸಲ್ಲಿಸಲಾಯಿತು. ಅಷ್ಟೇ ಯಾಕೆ, ನಿತ್ಯವೂ ಸಂಚರಿಸುವ ರಾಣಿ ಚೆನ್ನಮ್ಮ ಎಕ್ಸ್‌ಪ್ರೆಸ್ ರೈಲು ಆಕೆಯ ಶೌರ್ಯದ ಸಂಕೇತವಾಗಿ ಇಂದಿಗೂ ನಮ್ಮ ಕಣ್ಮುಂದಿದೆ. ಕೊನೆಯದಾಗಿ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. 1824ರಲ್ಲಿ ಕಿತ್ತೂರಿನಂತಹ ಒಂದು ಸಣ್ಣ ಸಂಸ್ಥಾನದಲ್ಲಿ ಭುಗಿಲೆದ್ದ ಈ ಸ್ಥಳೀಯ ಧಿಕ್ಕಾರದ ಕೃತ್ಯ, ದಶಕಗಳ ನಂತರ ಇಡೀ ದೇಶವನ್ನೇ ವ್ಯಾಪಿಸಿದ ಬೃಹತ್ ಸ್ವಾತಂತ್ರ್ಯ ಚಳವಳಿಗಳಿಗೆ ಹೇಗೆ ಭದ್ರ ಬುನಾದಿ ಹಾಕಿರಬಹುದು? ಒಮ್ಮೆ ಯೋಚಿಸಿ. ಇತಿಹಾಸದ ಇಂತಹ ವೀರಗಾಥೆಗಳು ಕೇವಲ ಸೋಲು ಗೆಲುವಿಗಳಿಗೆ ಸೀಮಿತವಲ್ಲ. ಆ ಪ್ರತಿರೋಧದ ಕಿಚ್ಚು ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ, ನಮ್ಮನ್ನು ಸದಾ ಎಚ್ಚರಿಸುತ್ತಲೇ ಇರುತ್ತೆ. ಈ ಅದ್ಭುತ ಚರಿತ್ರೆಯ ವಿಶ್ಲೇಷಣೆಯಲ್ಲಿ ನನ್ನ ಜೊತೆ ಸೇರಿದ್ದಕ್ಕೆ ಧನ್ಯವಾದಗಳು.